ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಾಗಮಂಗಲದಲ್ಲಿ ಭೂ ಮಂಜೂರು ಮಾಡಿಕೊಂಡಿರುವಂತಹ ಬಹುದೊಡ್ಡ ಹಗರಣ ಅಕ್ರಮ ಇದೀಗ ಬಯಲಾಗಿದೆ. ಸದ್ಯ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ನಮ್ಮ ಜೊತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾದಂತಹ ರವೀಂದ್ರ ಅವರಿದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ನಾಗಮಂಗಲದಲ್ಲಿ ನೂರಾರು ಕೋಟಿ ಅಕ್ರಮವಾಗಿ ಭೂ ಮಂಜೂರು ಆಗಿದೆ. ಯಾವ ರೀತಿ ಅಕ್ರಮ ಆಗಿದೆ ಸರ್? ಇಲ್ಲಿ ಏನೋ ಒಂದು ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ 4 ಎಕರೆ 38 ಗುಂಟೆ ಬಗರ್ ಹುಕುಂ ಸಮಿತಿಯಲ್ಲಿ ಮಂಜೂರು ಮಾಡಲಿಕ್ಕೆ ಕಾನೂನು ಅವಕಾಶ ಇದೆ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ 25 ಎಕರೆ 30 ಎಕರೆ 10 ಎಕರೆ 11 ಎಕರೆ ಈ ರೀತಿ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಈಗ ಉದಾಹರಣೆಗೆ ನಜೀಮ್ ಕೋಮ್ ಪ್ರಫುಲ್ಲಾ ಖಾನ್ ಅಂತ ಅನ್ನುವ ವ್ಯಕ್ತಿ ಹೆಸರಿಗೆ 9 ಎಕರೆ 27 ಗುಂಟೆ ಜಮೀನು, ಮತ್ತು ಕಲೀಂ ಮುಲ್ಲಾ ಬಿನ್ ಅಹಮದ್ ಹುಸೇನ್ ಅಂತಕ್ಕಂಥವ್ರು 11 ಎಕರೆ 23 ಗುಂಟೆ ಜಮೀನು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಇಲ್ಲಿ ಒಂದೇ ಕುಟುಂಬಕ್ಕೆ ಹಲವಾರು ವ್ಯಕ್ತಿಗಳ ಹೆಸರಿನಲ್ಲಿ ಜಮೀನುಗಳು ಮಂಜೂರು ಮಾಡಿದ್ದಾರೆ. ಮತ್ತು ಇಲ್ಲಿ ಅಕ್ರಮವಾಗಿ ಸಾಗುವಳಿ ಚೀಟಿ ಸರ್ಕಾರಿಗಳನ್ನ ದಾಖಲೆಗಳನ್ನ ತಿದ್ದಿ ವೋಟರ್ ಐ ಡಿಗಳನ್ನ ಸತ್ತು ವ್ಯಕ್ತಿ ಹೆಸರುಗಳಲ್ಲಿ ವೋಟರ್ ಐ ಡಿಗಳನ್ನ ತಯಾರು ಮಾಡ್ಕೊಂಡು ಮತ್ತು ದಾಖಲೆಗಳು ಮೈಸೂರು ಬೆಂಗಳೂರಿನಲ್ಲಿ ತಯಾರು ಮಾಡ್ಕೊಂಡು ಇವರು ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಇದರಲ್ಲಿ ರಾಜಕೀಯ ಪ್ರಭಾವಶಾಲಿಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ನಾವು 2019ರಲ್ಲೇ ಈ ಬಗ್ಗೆ ಭ್ರಷ್ಟತಾ ನಿಗ್ರಹ ದಳಕ್ಕೆ ದೂರನ್ನು ದಾಖಲು ಮಾಡಿದ್ವಿ. ಆಗ 8 ಜನ ಅಧಿಕಾರಿಗಳ ವಿರುದ್ಧನೂ ಕೂಡ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೇಳಿದರು. ಆಗ ಇವರು ಅನುಮತಿಯನ್ನು ಡಿ ಸಿ ಅವರು ADC ತನಿಖಾ ತಂಡ ಮಾಡಿದರು. ಆ ತನಿಖಾ ವರದಿಯನ್ನು ಸುಳ್ಳು ವರದಿಯನ್ನು ಲೋಕಾಯುಕ್ತಕ್ಕೆ ಮತ್ತು ಪೊಲೀಸರಿಗೂ ಕೂಡ ನೀಡಿದ್ದಾರೆ. ಈಗಲೂ ಕೂಡ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡ ಮಾಡಿದ್ದಾರೆ. ಇಲ್ಲಿ ಹಿಂದೆ 320 ಎಕರೆಗೆ ಸಂಬಂಧಪಟ್ಟಂತೆ 200 ಕೋಟಿ ಆರ್ಥಿಕ ನಷ್ಟ ಆಗಿದೆ ಅಂತೇಳಿ ಉಪಲೋಕಾಯುಕ್ತರು ಸುಮೋಟ ಪ್ರಕರಣ ದಾಖಲು ಮಾಡಿ ಲೋಕಾಯುಕ್ತ ಪೊಲೀಸರ 5 ಜನನ ವಶಕ್ಕೆ ಪಡೆದು ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ 10 ಜನರ ವಿರುದ್ಧ FIR ಮಾಡಿದ್ದಾರೆ. ಇಲ್ಲಿ 6 ಜನ ಮಾತ್ರ ಬಂಧನ ಆಗಿರೋದು. ಕೆಳ ಹಂತದ ಅಧಿಕಾರಿಗಳು ಸಿಬ್ಬಂದಿಗಳು ಬಂಧನ ಮಾಡಿದ್ದಾರೆ. ಆದರೆ ಇಲ್ಲಿ ಏನೋ ಈ ಪೊಲೀಸ್ನವರು ಕೊಲೆ, ಅತ್ಯಾಚಾರ, ದೊಡ್ಡ ಇತರ ಪ್ರಕರಣ 3 ದಿನದೊಳಗೆ 6 ಆರೋಪಿಗಳನ್ನ ಎಲ್ಲರನ್ನು ಬಂಧಿಸಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆದರೆ ಇಲ್ಲಿ ಉಳಿಕೆ ಆರೋಪಿಗಳನ್ನ ಬಂಧನ ಮಾಡ್ತಾ ಇಲ್ಲ. ಇಲ್ಲಿ ಯಾವ ರೀತಿ ಅಂದರೆ ಹೊರ ರಾಜ್ಯದವ್ರಿಗೂ ಕೂಡ ಇಲ್ಲಿ ಜಮೀನು ಮಂಜೂರಾಗಿದೆ, ಅದು ಆಗಿದೆಯಾ ಸರ್? ಏನು ಈಗ ಕೇರಳ ಮೂಲದ ಮುಸ್ಲಿಮ್ಸ್ಗೆ ಮತ್ತು ಆಂಧ್ರ ಮೂಲದವ್ರಿಗೆ ಮತ್ತು ಇಲ್ಲಿ ವಾಸ ಇಲ್ಲದೇ ಬೆಂಗಳೂರಿನಲ್ಲಿ ಏನು ವಾಸ ಇದ್ದಾರೆ ಅಂಥ ವ್ಯಕ್ತಿಗಳು ಕೂಡ ಜಮೀನುಗಳನ್ನ ಮಂಜೂರು ಮಾಡಿದ್ದಾರೆ. ಇಲ್ಲಿ ದೊಡ್ಡ ಮಟ್ಟದ ತನಿಖೆ ನಡೆದಿರೋದ್ರಿಂದ, ಇದು ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿರೋದ್ರಿಂದ ಇದು ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ತನಿಖೆ ಮಾಡಬೇಕಾದ್ರೆ ಇದನ್ನು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಅಥವಾ CBIಗೆ ವಹಿಸಬೇಕು ಅಂತೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿಗೆ, ಕಂದಾಯ ಸಚಿವರಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳು ಕೂಡ ನನ್ನ ದೂರನ್ನು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಇಲಾಖೆ ಕಾರ್ಯದರ್ಶಿಯವರಿಗೆ ಮುಂದಿನ ಕ್ರಮ ಜರುಗಿಸಬೇಕು ಅಂತೇಳಿ ಅವರು ಕಳಿಸ್ಕೊಟ್ಟಿದ್ದಾರೆ ಮೊನ್ನೆನೇ. ಈಗ ಈ ಪ್ರಕರಣದಲ್ಲಿ ಪ್ರಭಾವಶಾಲಿಗಳು ಈಗಾಗಲೇ ನಾಗಮಂಗಲ ಪೊಲೀಸರಿಗೆ ಪ್ರಭಾವವನ್ನು ಬಳಸ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾಗಮಂಗಲ ಪೊಲೀಸರು ಕೂಡ ಇದನ್ನು ಸರಿಯಾಗಿ ವಿಚಾರಣೆ ಮಾಡ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣನ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಅಥವಾ CBIಗೆ ವಹಿಸಬೇಕು ಅಂತೇಳಿ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ. ನೀವು ಹೇಳ್ತಾ ಇದ್ರಿ ಕೇರಳದವ್ರಿಗೂ ಕೊಟ್ಟಿದ್ದಾರೆ, ಅದು ಅವಕಾಶ ಇದೆಯಾ? ಈ ಒಂದು ಬಕರ್ ಹುಕುಮಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ಜಮೀನು ಕೊಡುವಂಥ ಸಾಧ್ಯತೆ ಇದೆಯಾ? ಆ ನಿಯಮಗಳಲ್ಲಿ ಇದು ನಾಗಮಂಗಲ ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಇದು ಒಂದು ದೊಡ್ಡ ಮಾಫಿಯಾ ಉಟ್ಕೊಂಡಿದೆ. ಈಗ ನಾಗಮಂಗಲ ತಾಲೂಕಿನಲ್ಲಿ ಅತಿ ಹೆಚ್ಚು ನಡೆದಿರತಕ್ಕಂಥದ್ದು. ಇದರ ಹಿಂದೆ ಅಂಡರ್ವರ್ಲ್ಡ್ ಡಾನ್ಗಳು ಕೂಡ ಇದ್ದಾರೆ, ರಾಜಕಾರಣಿಗಳು ಕೂಡ ಇದ್ದಾರೆ, ಪ್ರಭಾವಶಾಲಿ ಉನ್ನತ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಇದರಲ್ಲಿ. ಹಾಗಾಗಿ ನಾಗಮಂಗಲ ತಾಲೂಕು ಪ್ರಕರಣ ಈಚೆ ಬಂದಿರೋದು ಎಲ್ಲ ತಾಲೂಕುಗಳಲ್ಲೂ ನಡೆದಿದೆ. ಬಟ್ ಅತಿ ಹೆಚ್ಚು ನಡೆದಿರ್ತಕ್ಕಂಥದ್ದು ನಾಗಮಂಗಲ ತಾಲೂಕಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಗಳಿದೆ, ಹೆದ್ದಾರಿಗೆ ಹೊಂದ್ಕೊಂಡಂಥ ಈ ಜಮೀನುಗಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಜಾಗಗಳು. ಅತಿ ದೊಡ್ಡ ಮಟ್ಟದಲ್ಲಿ ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂ ಕಬಳಿಕೆಗೆ ಕಾರಣ ಆಗಿರುವಂಥದ್ದು. ಅಧಿಕಾರಿಗಳೇ ಇಲ್ಲಿ ಕಿಂಗ್ ಪಿನ್ ಆಗಿದ್ದಾರೆ. ಸುಮಾರು ಎಷ್ಟು ಎಕರೆ ಆಗಿರ್ಬೋದು ಸರ್ ನಾಗಮಂಗಲ ತಾಲೂಕು? ಅದು 30,000 ಎಕರೆ ಸರ್ಕಾರಿ ಗೋಮಾಳನೇ ಇದೆ. ಆಲ್ಮೋಸ್ಟ್ ಅರ್ಧದಷ್ಟು ಇವರು ಅಕ್ರಮ ಮಂಜೂರು ಮಾಡಿದ್ದಾರೆ. ಸಾವಿರಾರು ಎಕರೆ, ಒಂದು 15,000 ಎಕರೆ ಮೇಲೆ ಮಾಡಿದ್ದಾರೆ. ಈಗ ಇವರು 2019ರಿಂದ ಈಗ ತನಿಖೆ ಮಾಡ್ತಾ ಇದ್ದಾರೆ. 2019ರಿಂದನೇ ಸಾವಿರಾರು ಎಕರೆ ಬರ್ತದೆ. ಅದು ಹಿಂದಕ್ಕೆ ಹೋದ್ರೆ ಇನ್ನೂ ಬಹಳಷ್ಟು ಹಗರಣ ಈಚೆ ಬರ್ತದೆ ಅಷ್ಟೇ. ಕೇರಳ ಸೇರಿದಂತೆ ಬೇರೆ ಬೇರೆ ರಾಜ್ಯದವರೆಗೂ ಜಮೀನು ಕೊಟ್ಟಿರೋದು ಸ್ಪಷ್ಟ. ಇಲ್ಲಿ ಸ್ಪಷ್ಟ ಅದು ಕೇರಳ ಮೂಲದ ಮುಸ್ಲಿಂ ಜನಾಂಗದವರಿಗೆ ಹೆಚ್ಚಿನ ರೀತಿಯಲ್ಲಿ ಜಮೀನು ಮಂಜೂರಾಗಿದೆ. ಈಗ ಸರ್ ತನಿಖೆ ನಡೀತಾ ಇದೆ. ಒಂದು ಕಡೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆ AC ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಅದರಿಂದ ನ್ಯಾಯ ದೊರಕುತ್ತೆ ಅಂತ ನಿಮಗೆ ವಿಶ್ವಾಸ ಇದೆಯಾ? ಯಾವ ತನಿಖೆಗೂ ಒತ್ತಾಯ ಮಾಡ್ತೀರಾ?
ಅಂತ? ಈಗ ADC ನೇತೃತ್ವದಲ್ಲಿ ನಮ್ಮ ದೂರುಗಳ ಮೇಲೆ ಲೋಕಾಯುಕ್ತ ACBಗೆ ಮತ್ತು ಲೋಕಾಯುಕ್ತ ಕೊಟ್ಟ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗ ADC ಅವರು ADC ನೇತೃತ್ವದಲ್ಲಿ ತನಿಖಾ ತಂಡ ಮಾಡಿದರು. ಆದರೆ ಆ ತನಿಖಾ ತಂಡಗಳೆಲ್ಲವೂ ಕೂಡ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ADC ನೇತೃತ್ವದಲ್ಲಿ ಏನು ತನಿಖಾ ತಂಡ ಮಾಡಿದ್ದಾರೆ ಅದು ಅದರಿಂದ ಸತ್ಯಾಂಶ ಹೊರಬರಲ್ಲ. ಈ ಪ್ರಕರಣ ಏನಿದ್ರು ಲೋಕಾಯುಕ್ತ ಪೊಲೀಸ್ ವಿಭಾಗ ಅಥವಾ CBIಗೆ ಹೋಗ್ಬೇಕು ಅಷ್ಟೇ. ಅಂದರೆ CBIಗೆ ವಹಿಸಿದ್ರೆ ಮಾತ್ರ ನ್ಯಾಯ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಹಿಂದೆ 694 ಪ್ರಕರಣಗಳನ್ನ ಒಟ್ಟು 694 ಪ್ರಕರಣ 8 ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಪಾಂಡುಪುರ AC ಅವರು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಅರ್ಧದಷ್ಟು ಈಗ ಆಲ್ರೆಡಿ ಪ್ರಕರಣಗಳನ್ನ ಮುಚ್ಚಾಕಿದ್ದಾರೆ ಈಗಿರ್ತಕ್ಕಂಥ AC ಅವರು. ಯಾಕೆಂದರೆ ಒಬ್ಬ AC ವಿರುದ್ಧ ಇನ್ನೊಬ್ಬ AC ವಿಚಾರಣೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಈ ಪ್ರಕರಣವನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ಈ ಪ್ರಕರಣದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಸಾವಿರಾರು ಎಕರೆ ಜಮೀನು ಅಕ್ರಮವಾಗಿ ಮಂಜೂರು ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರೋದ್ರಿಂದ ಇದನ್ನು CBIಗೆ ಕೊಡಬೇಕು. ಒಂದೊಂದು ಕಡೆ ಇಡಿ ಕೂಡ ಎಂಟ್ರಿ ಆಗಿರೋದು. ಈಗ ಏನು ಉಪಲೋಕಾಯುಕ್ತರು 200 ಕೋಟಿ ಆರ್ಥಿಕ ನಷ್ಟ ಆಗಿದೆ ಅಂತ ಹೇಳಿದರು. ಮತ್ತು ನಾವು ಕೂಡ ಸಾವಿರಾರು ಎಕರೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಅಂತೇಳಿ ಸರ್ಕಾರಕ್ಕೆ ಏನು ಬರೆದಿದ್ವಿ. ಮತ್ತು ಪತ್ರಿಕೆಗಳಲ್ಲಿ ಈ ಸುದ್ದಿ ಪ್ರಚಾರ ಆದಮೇಲೆ ED ಅವರು ಕೂಡ ಅಲ್ಲಿ ಏನು ಹಣ ವಹಿವಾಟು ನಡೆದಿದೆ ಹಣದ ವಹಿವಾಟನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಣದ ವಹಿವಾಟಿನ ಬಗ್ಗೆ ಅವರು ತನಿಖೆನ ಕೈಗೆತ್ತಿಕೊಂಡಿದ್ದಾರೆ. CBI ಏನಾದರೂ ಎಂಟ್ರಿ ಆದರೆ CBIಗೆ ಏನಾದರೂ ವಹಿಸಿದ್ರೆ ಎಲ್ಲ ಆರೋಪಿಗಳು ಸಿಗಾಕೊಳ್ತಾರೆ ಸರ್. ಇದು ಪ್ರಭಾವಿಗಳು ಕೂಡ ಅವರಿಗೆ ಶಿಕ್ಷೆ ಆಗುತ್ತಾ? ಹೌದು, CBI ಯಾಕೆಂದರೆ ಮಂಡ್ಯ ಜಿಲ್ಲೆಯ 2 ಪ್ರಕರಣಗಳಲ್ಲಿ CBIಯಿಂದ 5 ಮೂಢ ಹಗರಣದಲ್ಲಿ 5 ಜನ ಆರೋಪಿಗಳಿಗೆ 7 ವರ್ಷ ಜೈಲಾಗ್ತು. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಮಂಡ್ಯ ಮೂಢ ಮಾಜಿ ಅಧ್ಯಕ್ಷ ಸೇರಿದಂತೆ 2 ಬ್ಯಾಂಕ್ ಅಧಿಕಾರಿಗಳಿಗೆ 3 ವರ್ಷ ಜೈಲಾಗಿದೆ, 3.5 ಕೋಟಿ ದಂಡ ಬಂದಿದೆ. ಇಲ್ಲಿ CBIಗೆ ವಹಿಸಿದಂಥ 2 ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ ಅಪರಾಧಿಗಳಿಗೆ. ಆದ್ದರಿಂದ CBIಗೆ ಕೊಟ್ಟರೆ ಭಾಳ ಒಳ್ಳೆಯದು. ಮೈಸೂರು ಮೂಢ ಹಗರಣಕ್ಕಿಂತ ದೊಡ್ಡ ಹಗರಣ ಇದಾಗಿದೆಯೇ ನಾಗಮಂಗಲ ಭೂ ಅಕ್ರಮ? ಹೌದು, ಮೂಢಗಿಂತ 100 ಪಟ್ಟು ಹೆಚ್ಚಿಗೆ ಅಕ್ರಮ ಆಗಿದೆ. ಅಷ್ಟೇ ಅಲ್ಲ, ನಾಗಮಲ ತಾಲೂಕಿನಲ್ಲಿ 106 ಕೋಟಿ ಬೆಲೆ ಏನು KCFನಲ್ಲಿ ಏನು ರಸ್ತೆಗಳು ಅಕ್ವೈರ್ ಮಾಡಿದ್ದಾರೆ ಅಲ್ಲೂ ಕೂಡ 106 ಕೋಟಿ ರೂಪಾಯಿ ಪರಿಹಾರವನ್ನು ಸರ್ಕಾರಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸರ್ಕಾರಿ ಜಾಗದ ಮೇಲೆ 106 ಕೋಟಿ ಪರಿಹಾರ ಪಡೆದಿರ್ತಕ್ಕಂಥದ್ದು ಕೂಡ ಕಂಡುಬಂದಿದೆ. ಅದು ಕೂಡ 2ನೇ ಹಗರಣ ಆಗಿ ಈಚೆ ಬರ್ತಾ ಇದೆ. ಈಗ ಅದನ್ನು ಕೂಡ ನಾವು ದೂರನ್ನ ದಾಖಲೆ ಮಾಡ್ತೇವೆ. ಇದಿಷ್ಟು ದೂರುದಾರ ರವೀಂದ್ರ ಅವರ ಮಾತಾಗಿರುವಂಥದ್ದು. ನಾಗಮಂಗಲದಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ. ಮೂಢ ಪ್ರಕರಣಕ್ಕಿಂತ ಬಹುದೊಡ್ಡ ಹಗರಣ ಇದಾಗಿದೆ. ಇದನ್ನು CBI ತನಿಖೆಗೆ ವಹಿಸಬೇಕು, ಆಗಷ್ಟೇ ಸತ್ಯ ಹೊರಬರುತ್ತೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಲ್ಲದೆ ಕೇರಳ ಮತ್ತು ಆಂಧ್ರ ಪ್ರದೇಶದ ಕೆಲವೊಂದಷ್ಟು ಮಂದಿಗೆ ನಾಗಮಂಗಲದಲ್ಲಿ ಭೂಮಿಯನ್ನು ಮಂಜೂರು ಮಾಡಿರುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ. ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.